ಹೊಸ ವರ್ಷಾಚರಣೆ ಹಿನ್ನೆಲೆ ಪೊಲೀಸರು ಎಲ್ಲೆಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಈ ವೇಳೆ ಸಚಿವ ಎನ್ಎಸ್ ಬೋಸರಾಜು ಯುವ ಸಮೂಹಕ್ಕೆ ಸಲಹೆ ನೀಡಿದ್ದಾರೆ. ಹೊಸ ವರ್ಷ ಸ್ವಾಗತಿಸುವ ಸಂದರ್ಭದಲ್ಲಿ ಯಾರು ಕೂಡ ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ, ಯುವಕರು ಈ ಬಗ್ಗೆ ಎಚ್ಚರದಿಂದ ಇರಿ ಎಂದು ಕರೆ ಕೊಟ್ಟಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಕೂಡ ಪ್ರತಿಕ್ರಿಯಿಸಿದ್ದು, ಕುಡಿಯುವುದು ಬೇಡವೇ ಬೇಡವೆಂದು ಹೇಳಲ್ಲ, ಆದರೆ ಕುಡಿದು ವಾಹನ ಚಲಾಯಿಸಬೇಡಿ. ನಿಮಗೆ ಅಥವಾ ನಿಮ್ಮಿಂದ ಬೇರೆಯವರಿಗೆ ತೊಂದರೆಯಾದರೆ ಅವರ ಕುಟುಂಬಕ್ಕೂ ನೋವು, ಹೀಗಾಗಿ ಕುಡಿದು ವಾಹನ ಚಲಾಯಿಸಬೇಡಿ ಎಂದು ಕರೆ ಕೊಟ್ಟಿದ್ದಾರೆ. ಹೊಸ ವರ್ಷದ ಜಾಗೃತಿ ಅಭಿಯಾನ ನಮ್ಮ ಕನ್ನಡ ಟಿವಿ, ವಿಜಯವಾಣಿ ಹಾಗೂ ರೆಸಿಡೆನ್ಸಿ ಯೂನಿವರ್ಸಿಟಿ ಈ ಮೂರು ಸಂಸ್ಥೆಗಳು ಸೇರಿ ನಡೆಸುವಂಥ ಕಾರ್ಯಕ್ರಮ ಭಾಳ ಉತ್ತಮವಾದಂಥ ಕಾರ್ಯಕ್ರಮ. ಇದು ಜನರೆಲ್ಲರಿಗೂ ಅರಿವಾಗಬೇಕು. ಯಾರು ಈಗ ಸಾಕಷ್ಟು ಆತಂಕಗಳಾಗಿ ಆಕ್ಸಿಡೆಂಟ್ಗಳಾಗ್ತಕ್ಕಂಥ ಸಂದರ್ಭವನ್ನು ನೋಡಿದಾಗ ಅದನ್ನು ತಡೆಗಟ್ಟಲಿಕ್ಕೆ ಎಲ್ಲರಿಗೂ ಮನವರಿಕೆ ಆಗಬೇಕು. ಯಾವುದೇ ಕಾರಣಕ್ಕೆ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಕ್ಕಂಥ ಪ್ರದೇಶ ನಮ್ಮ ಬೆಂಗಳೂರು ನಗರ. ಹಾಗಾಗಿ ಏನು ಕುಡಿತಕ್ಕೆ ಹೆಚ್ಚಿನ ಒಂದು ಅಭ್ಯಾಸ ಆಗಿರ್ತಕ್ಕಂಥದ್ದು, ರಾತ್ರಿ ಸಮಯದಲ್ಲಿ ಬಾರ್ಗಳಿಗೆ ಹೋಗಿ ಬರ್ತಕ್ಕಂಥದ್ದು, ಯುವಕರು ಅದನ್ನು ತಡೆಗಟ್ಟಬೇಕೆಂಬ ಉದ್ದೇಶಕ್ಕಾಗಿ ಈ ಅಭಿಯಾನ ನಡೆಸ್ತಾ ಇದ್ದಾರೆ. ಇದು ಭಾಳ ಜನರಿಗೆ ಅರಿವು ಮೂಡಿಸಲಿಕ್ಕೆ ಇವರು ಮಾಡುವಂಥ ಪ್ರಯತ್ನ ಯಶಸ್ವಿ ಆಗಬೇಕು. ಮತ್ತು ಜನರು ಸಹಿತ ಯುವಕರು ಸಹಿತ ಜಾಗೃತಿಯಿಂದ ಇರಬೇಕು. ಯಾವುದೇ ಕುಡಿದಕ್ಕೆ ಹೆಚ್ಚಿನ ಅವಕಾಶ ಕೊಡದೆ ನಮ್ಮ ಪ್ರಾಣಕ್ಕೆ ತೊಂದರೆ ಆಗದಂತೆ ನೋಡ್ಕೊಳ್ಬೇಕಾದ್ರೆ ನಾವೆಲ್ಲರೂ ಜಾಗೃತಿಯಿಂದ ಇರಬೇಕಾಗುತ್ತೆ. ಆ ದಿಶೆಯಲ್ಲಿ ನಾವು ಏನು ನಮ್ಮ ಈ ಅಭಿಯಾನ ನಡೆಸ್ತಕ್ಕಂಥ ಈ ಕನ್ನಡ ಟಿವಿ ಹಾಗೂ ವಿಜಯವಾಣಿ ಇವರಿಗೆಲ್ಲ ನನ್ನ ಬೆಂಬಲವಿದೆ. ಕರ್ನಾಟಕ ಟಿವಿ, ವಿಜಯವಾಣಿ ಮತ್ತು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಸಮೂಹದಲ್ಲಿ ಮದ್ಯಪಾನ ಮಾಡಿ ಅಂದರೆ ಕುಡಿದು ವಾಹನ ಚಲಾಯಿಸುವುದರ ವಿರುದ್ಧ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಎಲ್ಲರಲ್ಲೂ ಮನವಿ ಮಾಡ್ತೇನೆ, ಕುಡಿಯೋದು ಬೇಡವೇ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಕುಡಿದ್ರೆ ನೀವಂತೂ ಡ್ರೈವ್ ಮಾಡೋಕ್ಕೆ ಹೋಗಬೇಡಿ. ನಿಮಗೂ ತೊಂದರೆ, ನಿಮಗಿಂತ ಹೆಚ್ಚು ನಿಮ್ಮ ಮನೆಯಲ್ಲಿ ಉಳಿದವ್ರಿಗೆ ಹೆಂಡ್ತಿ ಮಕ್ಕಳು ತಂದೆ ತಾಯಿ ಎಲ್ಲ ಅವರಿಗೆ ಬಹಳ ತೊಂದರೆ. ಮತ್ತು ನಿಮ್ಮಿಂದ ಯಾರಿಗಾನ ಬೇರೆಯವ್ರಿಗೆ ಥರ್ಡ್ ಪರ್ಸನ್ಗೆ ಅಫೆಕ್ಟ್ ಆದರೆ ಅವ್ರ ಕುಟುಂಬದಲ್ಲಿ ಎಲ್ಲರೂ ಸಹ ನೋವು ಅನುಭವಿಸ್ಬೇಕು. ಆ ಕಾರಣದಿಂದ ದಯವಿಟ್ಟು ನಮ್ಮೆಲ್ಲರ ಜವಾಬ್ದಾರಿ, ಹೊಸ ವರ್ಷ ಬೇರೆ ಬರ್ತಾ ಇದೆ, ಹೊಸ ವರ್ಷದ ಸಂದರ್ಭದಲ್ಲಿ ಸಂಭ್ರಮ ಆಚರಣೆ ಸಹಜ, ಆದರೂ ಕೂಡ ಭಾಳ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಸಂಭ್ರಮಾಚರಣೆ ಮಾಡಿ, ಕುಡಿದು ಮಾತ್ರ ಓಡ್ಸಕ್ಕೆ ಹೋಗಬೇಡಿ.